ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಅಲೈರ್ ಸೈನ್ಸ್ ಜೋನ್. ಈ ಈ ವಿಡಿಯೋದಾಗ ನಾ ಏನ್ ಹೇಳ ಯಾವ ವಿಷಯದ ಬಗ್ಗೆ ಹೇಳತ್ತೀನಿ ಅಂತಂದ್ರೆ ಅನಾಟಮಿಕಲ್ ಟರ್ಮಿನಾಲಜಿಸ್. ಅನಾಟಮಿಕಲ್ ಟರ್ಮಿನಾಲಜಿಸ್ಟ್ ಅಂದ್ರೆ ಅನಾಟಮಿ ಒಳಗೆ ಯಾವ್ದೆಲ್ಲ ಟರ್ಮಿನಾಲಜಿಗಳು ಬರ್ತಾವ ಅಂತ ಹೇಳತ್ತೀನಿ. ಫಸ್ಟ್ ಆಫ್ ಆಲ್, ಅನಾಟಮಿಕಲ್ ಟರ್ಮಿನಾಲಜಿ ಒಳಗೆ ನಿಮ್ಗೆ ಫಸ್ಟ್ ಗೊತ್ತಿರ್ಬೇಕ ಅನಾಟಮಿ ಅಂದ್ರೆ ಏನಂತ. ಅನಾಟಮಿ ಅಂತಂದ್ರೆ ಏನ? ಅನಾಟಮಿ ಅಂತಂದ್ರ the study of structure of the body that can see without microscope. ಅಂದ್ರ ಮೈಕ್ರೋಸ್ಕೋಪ್ ಇಲ್ದಾದ ನಿಮ್ಗ ಕಾಣುವಂತದ್ ಏನಿದೆ ಅಲ್ಲ ಸ್ಟ್ರಕ್ಚರ್ ಆಫ್ ದ ಬಾಡಿ, ಅದನ್ನ ಏನೇನ್ ಇದೆ ಅಂತ ತೋರಿಸೋದ ಅನಾಟಮಿ. ಅದ್ರ ಬಗ್ಗೆ ಸ್ಟಡಿ ಮಾಡೋದು ಅನಾಟಮಿ. ಅನಾಟಮಿ ಅಂತಂದ್ರೆ ದ ಸ್ಟಡಿ ಆಫ್ structure of body that can see without microscope or without microscopy. Anatomy is defined as the study of the structure of the body that can see without microscopy. Without microscope ಇಂದ ಸಿಗುವಂತ ವಿತೌಟ್ ಮೈಕ್ರೋಸ್ಕೋಪ್ ಇಂದ ನೋಡುವಂತ ಸ್ಟ್ರಕ್ಚರ್ ನ ಸ್ಟಡಿ ಮಾಡೋದನ್ನ ಅನಾಟೋಮಿ ಅಂತ ಹೇಳ್ತಾರೆ. ಸ್ಟ್ರಕ್ಚರಲ್ ಮ್ಯಾಕ್ರೋಸ್ಕೋಪಿಕ್, ಇಟ್ಸ್ ಆಲ್ಸೋ ಕಾಲ್ಡ್ ಮೈಕ್ರೋಸ್ಕೋಪಿಕ್. ಮೈಕ್ರೋಸ್ಕೋಪಿಕ್ ಅನಾಟೋಮಿ ಬೇರೆ ಆಕೈತಿ, ಇದು ಮೈಕ್ರೋಸ್ಕೋಪಿಕ್ ಅನಾಟೋಮಿ. ಮೈಕ್ರೋಸ್ಕೋಪಿಕ್ ವಿತೌಟ್ ಮೈಕ್ರೋಸ್ಕೋಪ್ ಗ್ರಾಸ್ ಅನಾಟೋಮಿ. ಇನ್ ಜನರಲ್ ಏನಂತಾರ ಗ್ರಾಸ್ ಅನಾಟೋಮಿ ಅಂತ ಹೇಳ್ತಾರ. ಅನಾಟೋಮಿ ಅಂತಂದ್ರ ಸ್ಟಡಿ ಆಫ್ ದಿ ಸ್ಟ್ರಕ್ಚರ್ ಆಫ್ ದಿ ಬಾಡಿ ದಟ್ ಕ್ಯಾನ್ ಸೀನ್ ವಿತೌಟ್ ದ ಮೈಕ್ರೋಸ್ಕೋಪ್. ಅನಾಟೋಮಿ ಅಂದ್ರ ಗೊತ್ತಾಯ್ತು ನಿಮ್ಗೆ. ನೆಕ್ಸ್ಟ್, ಅನಾಟಮಿಕಲ್ ಟರ್ಮಿನಾಲಜಿಸ್ಟ್ ಅಂತ. ಟರ್ಮಿನಾಲಜೀಸ್ ಅಂದ್ರೆ ಏನ? ಅನಾಟಮಿಕಲ್ ಟರ್ಮಿನಾಲಜಿ ಅಂತಂದ್ರೆ ಏನ? ಟು ಡಿಸ್ಕ್ರೈಬ್ ದಿ ಬಾಡಿ ಕ್ಲಿಯರ್ಲಿ ಅಂಡ್ ಟು ಇಂಡಿಕೇಟ್ ದ ಪೊಸಿಷನ್ ಆಫ್ ಇಟ್ಸ್ ಪಾರ್ಟ್ ಅಂಡ್ ಆರ್ಗನ್ ರಿಲೇಟ್ ಈಚ್ ಅದರ್. ಏನ್ ಹೇಳ್ತದ ಅಂತಂದ್ರ anatomical terminology ಅಂತಂದ್ರ to describe the body clearly. Describe the body clearly and its indicate the and it to indicate the position of its part. Position of its part and organ relate each other. Anatomical terminology ಅಂದ್ರೆ to describe the body clearly and it's to indicate position of its part and organ relate to each other. ಅಂತಂದ್ರ ಅನಾಟಮಿಕಲ್ ಟರ್ಮಿನಾಲಜಿ ಅಂತಂದ್ರ ಈ ಬಾಡಿಲಿ ಇರೋ ಪಾರ್ಟ್ಸ್ ನ ಕ್ಲಿಯರ್ ಆಗಿ ಐಡೆಂಟಿಫೈ ಮಾಡುವುದು. ಅಂದ್ರ ಯಾವ ಪೊಸಿಷನ್ ಅಲ್ಲಿ ಇದೆ, ಯಾವ್ದಿದೆ ಆರ್ಗನ್ಸ್ ಅಂತ ಹೇಳಿ ಈಚ್ ಅದರ್ ಅಂದ್ರ ಅದ್ರ ಜೊತೆಗಿರುವಂತ ಪೊಸಿಷನ್ಸ್ ನ ಕ್ಲಿಯರ್ ಆಗಿ ಮೆನ್ಷನ್ ಮಾಡೋದು ಅನಾಟಮಿಕಲ್ ಟರ್ಮಿನಾಲಜಿ. ಸಮ್ ಟರ್ಮಿನಾಲಜಿ ಅಂತಂದ್ರೆ ಒಂದಿಷ್ಟು ಟರ್ಮ್ಸ್ ಬರ್ತಾವ, ಇದನ್ನ ನೀವು ಹಿಂಗ ಅನ್ಬೇಕು ಅಂತ ಹೇಳಿ ಅದರಲ್ಲಿ ಪರ್ಟಿಕ್ಯುಲರ್ ಮೆನ್ಷನ್ ಮಾಡಿರ್ತಾರ. ಅದು ಯಾವ ತರ ಬರ್ತಾವ? ಈಗ ನಿಮ್ಗೆ ಡಯಾಗ್ರಾಮ್ ನೋಡಾಕತ್ತೀರಿ, ಗೊತ್ತಾಗ್ತತಿ ಎರಡು ತರ ಡಯಾಗ್ರಾಮ್ ಅದಾವ. ಈ ಡಯಾಗ್ರಾಮ್ ಅಂತಂದ್ರೆ ನೆಕ್ಸ್ಟ್ ಬರುದು ಅದ್ರಾಗ ಬರ್ತೈತಿ ಅನಾಟಮಿಕಲ್ ಪೊಸಿಷನ್ಸ್ ಅಂತ ಬರ್ತಾವ. ಅನಾಟಮಿಕಲ್ ಪೊಸಿಷನ್ಸ್, ಪ್ಲೇನ್ಸ್ ಅಂತ ಬರ್ತಾವ. ಅನಾಟಮಿಕಲ್ ಪೊಸಿಷನ್ಸ್ ಅಂತಂದ್ರೆ ಏನ್ ಬರ್ತೈತಿ? ಈಗ ಇಲ್ಲಿವರೆಗೆ ಗೊತ್ತಾಯ್ತ ಅನಾಟಮಿಕಲ್ ಟರ್ಮಿನಾಲಜಿ ಅಂದ್ರೆ ಅನಾಟಮಿ ಅಂದ್ರೆ ಏನಂತ ಗೊತ್ತಾಯ್ತು, ಅನಾಟಮಿಕಲ್ ಟರ್ಮಿನಾಲಜಿ ಅಂದ್ರೆ ಏನಂತ ಗೊತ್ತಾಯ್ತು. ನೆಕ್ಸ್ಟ್ ಅನಾಟಮಿಕಲ್ ಪೊಸಿಷನ್. ಅನಾಟಮಿಕಲ್ ಪೊಸಿಷನ್ ಅಂತಂದ್ರೆ ಏನು? ಅನಾಟಮಿಕಲ್ ಪೊಸಿಷನ್ ಅಂತಂದ್ರೆ anatomical position
ಅನಾಟಮಿಕಲ್ ಪೊಸಿಷನ್. ಅನಾಟಮಿಕಲ್ ಪೊಸಿಷನ್ ಅಂತಂದ್ರೆ ಏನು? ನಥಿಂಗ್ ಬಟ್ ಸುಪೈನ್ ಪೊಸಿಷನ್, ಲೈಕ್ ಸ್ಟ್ರೇಟ್. ಅನಾಟಮಿಕಲ್ ಪೊಸಿಷನ್ ಸ್ಟ್ರೇಟ್ ಅಂದ್ರೆ ಸ್ಟ್ಯಾಂಡಿಂಗ್ ಎರೆಕ್ಟ್. ಸ್ಟ್ಯಾಂಡಿಂಗ್ ಎರೆಕ್ಟ್ ಅಂತಂದ್ರೆ ಸೀದಾ ನಿಂತ್ಕೋಬೇಕು. ಹೆಡ್ ಅಂಡ್ ಐಸ್ ಸೀನ್ ಫಾರ್ವರ್ಡ್, ಲೈಕ್ ಅಂದ್ರೆ ನಿಮ್ದು ಕಣ್ಣು, ತಲೆ ಮತ್ತು ಕೂದಲುಗಳೆಲ್ಲ, ಇದು ಬೆರಳುಗಳೆಲ್ಲ ಸೀದಾ ಇರ್ಬೇಕು. ಮತ್ತೆ ನಿಮ್ದೇನ ಇವು ಕೈ ಇರ್ತದಲ್ಲ, ಹಿಂಗ್ ಸೈಡಿಗೆ ಇರ್ಬೇಕು. ಈ ತರ ನಿಂತ್ಕೊಂಡ್ರ ಇದು ಅನಾಟಮಿಕಲ್ ಪೊಸಿಷನ್. ಅನಾಟಮಿಕಲ್ ಪೊಸಿಷನ್ ಅಂತಂದ್ರ ಅಪ್ಪರ್ ಲಿಂಗ್ ಹ್ಯಾಂಗಿಂಗ್ ಸೈಡ್. ಲೈಕ್ ಒಬ್ಬ ಮನುಷ್ಯ ನಿಂತ್ಕೊಂಡ ಅಂತಂದ್ರ ತಲೆ, ಕಣ್ಣು ಎಲ್ಲ ನೋಡ್ತಿರ್ಬೇಕು. ಎರಡೂ ಲಿಂಬ ಹಂಗಾಗಿರ್ಬೇಕು. ಇದು ಅನಾಟಮಿಕಲ್ ಪೊಸಿಷನ್. ಸ್ಟ್ಯಾಂಡಿಂಗ್ ಎರೆಕ್ಟ್, ಸೀದಾ ನಿಂತ್ಕೊಂಡಿರ್ಬೇಕ. ಅನಾಟಮಿಕಲ್ ಪೊಸಿಷನ್ ಅಂದ್ರೆ ಸ್ಟ್ಯಾಂಡಿಂಗ್ ಎರೆಕ್ಟ್, ಹೆಡ್ ಅಂಡ್ ಐ ಟೋಸ್ ಆರ್ looking forwardly and upper limb hanging aside, palm facing anteriorly. Standing erect, ಸೀದಾ ನಿಂತ್ಕೊಂಡಿರ್ಬೇಕ. ಮತ್ತೆ ಏನ್ ಮಾಡ್ಬೇಕ? ಹೆಡ್ ಐ ಟೋಸ್ ಅಂದ್ರೆ ಬೆಳ್ಳ ಸೀದಾ ನೋಡ್ತಿರ್ಬೇಕ. ಲುಕಿಂಗ್ ಫಾರ್ವರ್ಡ್. ನೆಕ್ಸ್ಟ್ ಬೋತ್ ಲಿಮ್ಸ್, ಅಪ್ಪರ್ ಲಿಮ್ಸ್ ಹ್ಯಾಂಗ್ ಆಗಿರ್ಬೇಕು. ಹ್ಯಾಂಗ್ ಅ ಸೈಡ್ ಹ್ಯಾಂಗ್. ಮತ್ತೆ ಇವರ ಇದೆಲ್ಲ ಏನಂತಂದ್ರ ಅನಾಟಮಿಕಲ್ ಪೊಸಿಷನ್. ಇಟ್ಸ್ ಅ ನಾರ್ಮಲ್ ಅನಾಟಮಿಕಲ್ ಪೊಸಿಷನ್, ಸೀದಾ ನಿಂತ್ಕೊಳ್ಳೋದಂತ ಇನ್ ಕನ್ನಡದಾಗ. ನೆಕ್ಸ್ಟ್ ಕಮಿಂಗ್ ಟು ದಿ ಪ್ಲೇನ್ಸ್. ಅನಾಟಮಿಕಲ್ ಪೊಸಿಷನ್ ಆಯ್ತು, ಟರ್ಮಿನಾಲಜಿ ಆಯ್ತು, ಅನಾಟಮಿ ಅಂದ್ರೆ ಏನಾಯ್ತು. ನೆಕ್ಸ್ಟ್ ಕಮಿಂಗ್ ಟು ದಿ ಪ್ಲೇನ್ಸ್. ಪ್ಲೇನ್ಸ್ ಅಂತಂದ್ರೆ ಅನಾಟಮಿಕಲ್ ಪ್ಲೇನ್ಸ್ ಅಂದ್ರೆ ಏನು? ಪ್ಲೇನ್ಸ್ ಅಂದ್ರೆ ಜಸ್ಟ್ ಅಂದ್ರೆ ಡಿವೈಡಿಂಗ್ ಕಾಲಮ್ ಅಂತಾರ, ಡಿವೈಡಿಂಗ್ ಕಾಲಮ್ಸ್, ಅದಕ್ಕೆ ಪ್ಲೇನ್ಸ್ ಅಂತಾರ. ಈ ಹ್ಯೂಮನ್ ಬಾಡಿನ 3 ಅನಾಟಮಿಕಲ್ ಪ್ಲೇನ್ಸ್ ಒಳಗ ಡಿವೈಡ್ ಮಾಡ್ಯಾರ. ಲೈಕ್ ಅಂದ್ರೆ ಪರ್ಟಿಕ್ಯುಲರ್ ಪಾರ್ಟ್ಸ್ ನ ನೇಮ್ ಮಾಡ್ಲಿಕ್ಕೆ ಪಾರ್ಟ್ಸ್, ಇದು ಹ್ಯೂಮನ್ ಬಾಡಿನ ಅನಾಟಮಿಕಲ್ ಪ್ಲೇನ್ಸ್ ಆಧಾರದ ಮೇಲೆ ಸಪರೇಟ್ ಮಾಡ್ಯಾರ. ಅನಾಟಮಿಕಲ್ ಪ್ಲೇನ್ಸ್ ಅಂತಂದ್ರೆ ಇಟ್ಸ್ ವರ್ಚುವಲ್ ಪ್ಲೇನ್ಸ್. ವರ್ಚುವಲ್ ಅಂತಂದ್ರೆ ಇವು ಇಲ್ಲ, ಅದ ನಾವು ಏನಂತೇವೆ, ಈ ತರ ಇದೆ ಅಂತ ಹೇಳ್ತೀವಿ. ವರ್ಚುವಲ್, ಆಲ್ಸೋ ಕಾಲ್ಡ್ ವರ್ಚುವಲ್ ಪ್ಲೇನ್ಸ್. ವರ್ಚುವಲ್ ಅಂತಂದ್ರೆ ಈಗ ಒಂದ್ ಹ್ಯೂಮನ್ ಬಾಡಿ ಒಳಗ ಈ ಸೀದಾ ನಿಂತಾನ, ಇವನ್ನ ಈ ತರ ಮಿಡ್ ಒಳಗ ಒಂದು ಪ್ಲೇನ್ ಕಟ್ ಮಾಡಿದ್ರ ಅಥವಾ ಪ್ಲೇನ್ ತಗೊಂಬಂದ್ರ ಏನಾಗುತ್ತ, ಈಕ್ವಲ್ ಆಗಿ ಸಪರೇಟ್ ಆಗತ್ತ. ಇದು ಒಂದು ಪ್ಲೇನ್. ಎರಡನೇ ಪ್ಲೇನ್ ಲೈಕ್ ಮಿಡ್ಲ್ ಒಳಗ ಈ ಸೈಡ್ ಇಂದ ಹೀಗೆ ಕಟ್ ಮಾಡಿದ್ರ ಇದು ಎರಡನೇ ಪ್ಲೇನ್. ಮೂರನೇ ಪ್ಲೇನ್ ಅಡ್ಡ ಕಟ್ ಮಾಡುದು. ಲೈಕ್ ಇನ್ ಅನಾಟಮಿಕಲ್ ವರ್ಡ್ ಒಳಗ ಪ್ಲೇನ್ಸ್ ಯಾವದಾವು ನೋಡೋಣ. ಫಸ್ಟ್ ಒನ್ ಇದೇನಿದಲ್ಲ, ಇದಕ್ಕ ಸಜೈಟಲ್ ಪ್ಲೇನ್ ಅಂತಾರೆ. ಮಿಡ್ ಸಜೈಟಲ್ ಪ್ಲೇನ್ ಅಥವಾ ಸಜೈಟಲ್ ಪ್ಲೇನ್. ಮಿಡ್ ಸಜೈಟಲ್ ಪ್ಲೇನ್, ಸಜೈಟಲ್ ಆರ್ ಮೀಡಿಯಲ್ ಪ್ಲೇನ್ ಅಂತ.
median plane or sagittal plane or mid sagittal plane. ಈ ಮೂರು ವರ್ಡ್ ಇಂದ ಈ ಒಂದು ಪ್ಲೇನ್ ನ ಕರೀತಾರ ಮೀಡಿಯಲ್ ಪ್ಲೇನ್, sagittal plane ಅಂಡ್ ಮಿಡ್ sagittal plane. ಮಿಡ್ sagittal plane ಅಂತಂದ್ರ ಇನ್ ಜನರಲ್ ಏನಂತಂದ್ರ ಲೈಕ್ ಇನ್ ಡೆಫಿನಿಷನ್ ಅಂತಂದ್ರ the vertical part of the body are describe radiation in the vertical plane passes through the body in the it separate to separate bodies be half of the body. ಈ ಒಂದು ಪ್ಲೇನ್ ಹಿಂಗ್ ಪಾಸ್ ಹಾಕೋತಂದ್ರ ಈಕ್ವಲ್ ಆಗಿ ಬಾಡಿನ ಡಿವೈಡ್ ಮಾಡ್ತೈತಿ, ಅದೇ ಮೀಡಿಯನ್ ಪ್ಲೇನ್. ನೆಕ್ಸ್ಟ್ ಬರುದು ಕೊರೋನಲ್ ಪ್ಲೇನ್. ಕೊರೋನಲ್ ಪ್ಲೇನ್ ಅಂತ ಅಂದ್ರೆ ಏನ? ಕೊರೋನಲ್ ಪ್ಲೇನ್ ಕೊರೋನಲ್ ಪ್ಲೇನ್ ಕೊರೋನಲ್ ಪ್ಲೇನ್ ಅಂತಂದ್ರ ಇದೇನ್ ಮೀಡಿಯಲ್ ಪ್ಲೇನ್ ಇದಲ್ಲ, ಈ ಪ್ಲೇನ್ ನ ಎಕ್ಸಾಕ್ಟ್ ರೈಟ್ ಆಂಗಲ್ ಅಲ್ಲಿ ಕ್ರಾಸ್ ಮಾಡೋದನ್ನ ಕೊರೋನಲ್ ಪ್ಲೇನ್ ಅಂತಾರ. ಲೈಕ್ ಇದು sagittal plane, ಇದು sagittal plane. ಈ sagittal plane ಈ ಕೊರೋನಲ್ ಪ್ಲೇನ್ ಏನಿರ್ತದೆ ರೈಟ್ ಆಂಗಲ್ ಅಲ್ಲಿ ಇರ್ತದೆ. ಲೈಕ್ ಈ ತರ ಇದು ಕೊರೋನಲ್, ಇದು sagittal. ಇಷ್ಟ ತಿಳ್ಕೊಳ್ಳಿ, ಜಾಸ್ತಿ ಕನ್ಫ್ಯೂಸ್ ಹಾಕೋಬೇಡ್ರಿ. ಇದೇನ್ ಮಿಡ್ಲ್ ಒಳಗೆ ಹೋಗುತ್ತಲ್ಲ ಈ ತರ, ಲೈಕ್ ಈ ಸೀದಾ ನಿಂತಾಗ ಕ್ರಾಸ್ ಸೆಕ್ಷನ್ ಅಲ್ಲಿ ಬರೋದು ಇದು sagittal ಪ್ಲೇನ್. ಕೊರೋನಲ್ ಪ್ಲೇನ್ ಅಂದ್ರೆ ಹೀಗೆ, ಈ sagittal ಪ್ಲೇನಿಗೆ 90 ಡಿಗ್ರಿ ಆಂಗಲ್ ಅಲ್ಲಿ ಎಕ್ಸಾಕ್ಟ್ ಕ್ರಾಸ್ ಸೆಕ್ಷನ್ ಅಂದ್ರೆ ಎಕ್ಸಾಕ್ಟ್ ಮಿಡಲ್ ಒಳಗ ಬರುದು ಕೊರೋನಲ್ ಪ್ಲೇನ್. ಕೊರೋನಲ್ ಪ್ಲೇನ್ ಅಂದ್ರೆ ಲೈಕ್ 90 ಡಿಗ್ರಿ ಆಂಗಲ್ ಅಲ್ಲಿ sagittal ಪ್ಲೇನ್ ಇರ್ತೈತಿ. ಕೊರೋನಲ್ ಪ್ಲೇನ್ ಗೊತ್ತಾಯ್ತು, sagittal ಪ್ಲೇನ್ ಗೊತ್ತಾಯ್ತು. ಇನ್ ಮುಗಿದಿರೋದು ಇದೊಂದು ಪ್ಲೇನ್, ಹಾರಿಜೆಂಟಲ್ ಪ್ಲೇನ್ ಅಂತ ಇರೋದು. ಏನಂತಾರ? ಹಾರಿಜೆಂಟಲ್ ಪ್ಲೇನ್. ಹಾರಿಜೆಂಟಲ್ ಪ್ಲೇನ್ ಹಾರಿಜೆಂಟಲ್ ಪ್ಲೇನ್ ಅಂತಂದ್ರೆ ನಿಮ್ಗ ಅಂದ್ರೆ ಒಂದ್ ಹ್ಯೂಮನ್ ಬಾಡಿನ ಎಕ್ಸಾಕ್ಟ್ ಕ್ರಾಸ್ ಸೆಕ್ಷನ್ ಮಾಡಿದಾಗ ಏನಿರ್ತದಲ್ಲ ಅದು ಹಾರಿಜೆಂಟಲ್ ಪ್ಲೇನ್. ಅಂಬಲಿಕಲ್ ಲೆವೆಲ್ ನಿಮ್ಗೆ ಎಲ್ಲಿ ಲೈಕ್ ಇಲ್ಲಿ ಕಟ್ ಮಾಡಿದ್ರು ಹಾರಿಜನ್ ಪ್ಲೇನ್, ಇಲ್ಲಿ ಕಟ್ ಮಾಡಿದ್ರು ಹಾರಿಜನ್ ಪ್ಲೇನ್, ಇಲ್ಲಿ ಕಟ್ ಮಾಡಿದ್ರು ಹಾರಿಜನ್ ಪ್ಲೇನ್. ಲೈಕ್ ಈ ಹಾರಿಜನ್ ಪ್ಲೇನ್ ಅಂತಂದ್ರೆ ಇನ್ನೊಂದು ಹೆಸರು ಟ್ರಾನ್ಸ್ವರ್ ಪ್ಲೇನ್. ಇನ್ನೊಂದು ಏನ್ ಹೆಸರು ಇರ್ತದ? ಟ್ರಾನ್ಸ್ವರ್ಸ್ ಪ್ಲೇನ್. ಇನ್ನೊಂದು ಟ್ರಾನ್ಸ್ವರ್ಸ್ ಪ್ಲೇನ್. ಟ್ರಾನ್ಸ್ವರ್ಸ್ ಪ್ಲೇನ್ ಅಂತಂದ್ರೆ ಏನ್ ಹೆಂಗಿರ್ತೈತಿ ನಿಮ್ಗೆ ತೋರಿಸ್ತೀನಿ. ಇದು ಕೊರೋನಲ್, ಯು ಕನ್ಸಿಡರ್ ಇಸ್ ಇದು ಕೊರೋನಲ್ ಪ್ಲೇನ್. ಮೇಲ್ಗಡೆಯಿಂದ ತೋರಿಸಿದಾಗ ಇದು ಕೊರೋನಲ್ ಪ್ಲೇನ್, ಇದು sagittal ಪ್ಲೇನ್. ಹಾರಿಜೆಂಟಲ್ ಪ್ಲೇನ್ ಅಂತಂದ್ರ ಅಂದ್ರೆ ಇದೇನಿದೆ ಅಲ್ಲ ಹಿಂಗ ಕ್ರಾಸ್ ಸೆಕ್ಷನ್, ಇದು ಹಾರಿಜನ್ ಪ್ಲೇನ್.
ಎಕ್ಸಾಕ್ಟ್ ಕ್ರಾಸ್ ಸೆಕ್ಷನ್. ಈ 3 ಪ್ಲೇನ್ ಆಧಾರದ ಮ್ಯಾಗ ಬಾಡಿ ಪಾರ್ಟ್ಸ್ ನ ಡಿವೈಡ್ ಮಾಡ್ಕೊಂತ ಹೋಗ್ತಾರ, ಲೈಕ್ ನೇಮ್ ಮಾಡ್ತಾ ಹೋಗ್ತಾರ. ಹೆಂಗ ನೋಡ್ರಪ್ಪ. ಈಗ ಇನ್ನೊಂದು ಪ್ಲೇನ್ ಅದ, ಏನಂತಂದ್ರ ಈ ಮೀಡಿಯನ್ ಪ್ಲೇನ್ ಐತಲ್ಲ, ಈ ಮೀಡಿಯನ್ ಪ್ಲೇನ್ಗೆ ಪ್ಯಾರಲಲ್ ಆಗಿ ಇನ್ನೊಂದು ಪ್ಲೇನ್. ಇದು ಮೀಡಿಯಲ್ ಪ್ಲೇನ್, ಇದು ಮೀಡಿಯನ್ ಪ್ಲೇನ್, ಇದು ಪ್ಯಾರಾಮೀಡಿಯನ್ ಪ್ಲೇನ್. ಪ್ಯಾರಾಮೀಡಿಯನ್ ಪ್ಲೇನ್. ಈ ಮೀಡಿಯನ್ ಲೈನ್ ಯಾವ್ದು ಏನ್ ಪ್ಯಾರಲಲ್ ಆಗಿ ಐತಲ್ಲ ಅದು ಪ್ಯಾರಾಮೀಡಿಯನ್ ಪ್ಲೇನ್. ಪ್ಯಾರಾಮೀಡಿಯನ್ ಪ್ಲೇನ್. ಇದು 4 ಪ್ಲೇನ್ಸ್ ರಿಲೇಟೆಡ್. ಈ ಪ್ಲೇನ್ಸ್ ಆಧಾರದ ಮೇಲೆ ಈ ಬಾಡಿನ ನೇಮಿಂಗ್ ಮಾಡ್ತಾರ. ಲೈಕ್ ಈಗ ಈ ಮೀಡಿಯನ್ ಪ್ಲೇನ್, ಪ್ಯಾರಾಮೀಡಿಯನ್ ಪ್ಲೇನ್, ಹಾರಿಜನ್ ಪ್ಲೇನ್, ಇದು ಕೋರೋನಲ್ ಪ್ಲೇನ್. ಈ ಏನ್ ಹಾರಿಜೆಂಟಲ್ ಐತಲ್ಲ, ಈ ಹಾರಿಜೆಂಟಲ್ ಪ್ಲೇನ್ ಆಸ್ ಟ್ರಾನ್ಸ್ವರ್ಸ್ ಪ್ಲೇನ್ ಮೇಲ್ಗಡೆ ಅದನ್ನ ಸುಪೀರಿಯರ್ ಅಂತಾರ. ಏನಿದೆಲ್ಲ ಸುಪೀರಿಯರ್ ಪಾರ್ಟ್ ಆಫ್ ದಿ ಬಾಡಿ. ಇಲ್ಲಿಂದ ಮೇಲ್ಗಡೆ ಇದನ್ನ ಸುಪೀರಿಯರ್ ಪಾರ್ಟ್ ಆಫ್ ದಿ ಬಾಡಿ, ಕೆಳಗಡೆ ಇದನ್ನ ಇನ್ಫೀರಿಯರ್ ಬಾಡಿ ಅಂತ. ಈ ಹಾರಿಜೆಂಟಲ್ ಪ್ಲೇನ್ ಏನ್ ಮಾಡ್ತದೆ, ಬಾಡಿನ ಸುಪೀರಿಯರ್ ಮತ್ತೆ ಇನ್ಫೀರಿಯರ್ ಆಗಿ ಸಪರೇಟ್ ಮಾಡುತ್ತ. ನೆಕ್ಸ್ಟ್ ಈ ಮೀಡಿಯನ್ ಪ್ಲೇನ್ ಇದೆಯಲ್ಲ, ಈ ಮೀಡಿಯನ್ ಪ್ಲೇನ್ ಏನ್ ಮಾಡ್ತತಿ, ಅಫ್ಕೋರ್ಸ್ ಇದು ರೈಟ್ ಮತ್ತೆ ಲೆಫ್ಟ್. ಎಕ್ಸಾಕ್ಟ್ ರೈಟ್ ಮತ್ತೆ ಲೆಫ್ಟ್. ಮೀಡಿಯನ್ ಪ್ಲೇನ್ ರೈಟ್ ಮತ್ತೆ ಲೆಫ್ಟ್. ಕೋರೋನಲ್, ಈ ಕೋರೋನಲ್ ಪ್ಲೇನ್ ಇದೆಯಲ್ಲ ಅದು ಏನ್ ಮಾಡ್ತದೆ ಅಂತಂದ್ರೆ, ಇಲ್ಲಿದೆ ಕೋರೋನಲ್ ಪ್ಲೇನ್. ಈ ಕೋರೋನಲ್ ಪ್ಲೇನ್ ಫ್ರಂಟ್ ಬ್ಯಾಕ್. ಅನಾಟಮಿಕಲ್ ಹೇಳ್ಬೇಕಂತಂದ್ರೆ ಆಂಟೀರಿಯರ್ ಪೋಸ್ಟೀರಿಯರ್. ಈಗ ನಂದು ಈ ಮುಂದಿನ ಭಾಗ ಆಂಟೀರಿಯರ್, ಹಿಂದಿನ ಭಾಗ ಪೋಸ್ಟೀರಿಯರ್. ಈಗ ಸಜಾಟಲ್ ಪ್ಲೇನಿಗೆ ಕಂಪೇರ್ ಮಾಡಿದ್ರೆ ಇದು ರೈಟ್, ಈ ಕಡೆ ಲೆಫ್ಟ್. ಟ್ರಾನ್ಸ್ವರ್ಸ್ ಅಂದ್ರೆ ಈ ಟ್ರಾನ್ಸ್ವರ್ಸ್ ಅಂತ ಹೇಳಿದ್ರೆ ಮ್ಯಾಲಿನ ಸುಪೀರಿಯರ್, ಕೆಳಗಿನ ಇನ್ಫೀರಿಯರ್. ನೆಕ್ಸ್ಟ್ ಏನ್ ಹೇಳುವುದಂದ್ರೆ ನಿಮ್ಗೆ ಅದರಲ್ಲಿ ಲೈಕ್ ಇನ್ನೊಂದಿಷ್ಟು ಟರ್ಮ್ಸ್ ಬರ್ತಾವ್ರೆ. ಈ ಸಜಾಟಲ್ ಪ್ಲೇನ್ ದ ಹೊರಗೆ ಬಂದ್ರ ಈ ಕಡೆ ಡೈರೆಕ್ಷನ್ ಅಲ್ಲಿ ಲ್ಯಾಟ್ರಲ್ ಡೈರೆಕ್ಷನ್ ಟುವರ್ಡ್ಸ್ ದಿ ಮೀಡಿಯನ್ ಪ್ಲೇನ್ ಇದ್ರೆ ಇದು ಮೀಡಿಯಲ್ ಡೈರೆಕ್ಷನ್ಸ್. ಅವೇ ಫ್ರಮ್ ದಿ ಮೀಡಿಯನ್ ಲೈನ್ ಅಂತಂದ್ರೆ ಲ್ಯಾಟ್ರಲ್, ಟುವರ್ಡ್ಸ್ ದಿ ಲೈನ್ ಅಂತಂದ್ರೆ ಮೀಡಿಯನ್ ಲೈನ್ ಅಂದ್ರೆ ಮೀಡಿಯಲ್. ಇದು ಮೀಡಿಯಲ್ ಡೈರೆಕ್ಷನ್ಸ್, ಲ್ಯಾಟ್ರಲ್ ಡೈರೆಕ್ಷನ್ಸ್. ಅರ್ಥ ಏನೇನ್ ಗೊತ್ತಾಗ್ಬೇಕು ನಿಮ್ಗ. ಮತ್ತ ನೆಕ್ಸ್ಟ್ ಇದು ಮೀಡಿಯಲ್ ಮತ್ತೆ ಲ್ಯಾಟ್ರಲ್, ಪ್ರಾಕ್ಸಿಮಲ್ ಮತ್ತೆ ಡಿಸ್ಟಲ್.
away from the version of the body, like ಇಲ್ಲಿ ಇದೇನ್ ಲಿಂಬ್ ಇದೆಯಲ್ಲ, ಅಪ್ಪರ್ ಲಿಂಬ್, ಇದು ಶೋಲ್ಡರ್ ಜಾಯಿಂಟ್. ಅವೇ ಫ್ರಮ್ ದಿ ಶೋಲ್ಡರ್ ಜಾಯಿಂಟ್ ಇದೇನಿದಲ್ಲ ಡಿಸ್ಟಲ್ ಅಂಡ್ ಪ್ರಾಕ್ಸಿಮಲ್. ಈ ಪ್ರಾಕ್ಸಿಮಲ್ ಮತ್ತೆ ಡಿಸ್ಟಲ್ ಅಂತ ಬರ್ತಿದ್ರೆ ಡಯಾಗ್ರಾಮ್ ನೋಡಿ ಬಹಳ ಕನ್ಫ್ಯೂಷನ್ ಆಗುತ್ತೆ ನಿಮ್ಗೆ. ಇನ್ ಜನರಲ್ ಆಗಿ ಹೇಳ್ಬಿಡ್ತೀನಿ. ಅನಾಟಮಿ ಟರ್ಮಿನಾಲಜಿ ಒಳಗೆ ಜಾಸ್ತಿ ಏನಂತಂದ್ರ ಬಾಡಿ ಪಾರ್ಟ್ಸ್, ಪ್ಲೇನ್ಸ್, ಡೈರೆಕ್ಷನ್ಸ್, ಯಾವ ಡೈರೆಕ್ಷನ್ ಏನಂತಾರ, ಯಾವ ಇದಕ್ಕೆ ಏನಂತಾರ ಮೂವ್ಮೆಂಟ್ ಗೆ, ಅದು ಇಂಪಾರ್ಟೆಂಟ್ ಆಗತ್ತೆ. ಈಗ ಅನಾಟಮಿಕಲ್ ಪೊಸಿಷನ್ ಅಂದ್ರೆ ಒಬ್ಬ ಮನುಷ್ಯ ಸೀದಾ ನಿಂತ್ಕೊಂಡು ಮುಂದೆ ನೋಡ್ತಾ ನಿಂತ ಅವನದು ಎರಡೂ ಕೈಗಳ ಕೆಳಗಡೆ ಹೀಗಿದ್ರೆ ಅದನ್ನ ಅನಾಟಮಿಕಲ್ ಪೊಸಿಷನ್ ಅಂತಾರ. ನೆಕ್ಸ್ಟ್ ಅನಾಟಮಿಕಲ್ ಪೊಸಿಷನ್ಸ್ ಅಂದಾಗ ಅನಾಟಮಿಕಲ್ ಪ್ಲೇನ್ಸ್. ಪ್ಲೇನ್ಸ್ ಅಲ್ಲಿ ಏನ್ ಬರ್ತಾವ? 4 ಬರ್ತಾವ. ಒಂದ ನೇಮ್ ನೆನ್ಪಿದ್ರೆ ಮೀಡಿಯನ್, ಪ್ಯಾರಾಮೀಡಿಯನ್, ಕೊರೋನಲ್, ಹಾರಿಜೆಂಟಲ್. ಮೀಡಿಯನ್, ಪ್ಯಾರಾಮೀಡಿಯನ್, ಕೊರೋನಲ್, ಹಾರಿಜೆಂಟಲ್ ಇರೋದ 4 ಪ್ಲೇನ್ಸ್. ಇದೇನ ಮೀಡಿಯನ್ ಅಂದ್ರ ಎಕ್ಸಾಕ್ಟ್ ಸೆಂಟ್ರಲ್ ಕ್ರಾಸ್ ಏನಾಗ್ತದಲ್ಲ, ಇದು ವರ್ಚುವಲ್ ಪ್ಲೇನ್ ಏನದ, ಇದು ಮೀಡಿಯನ್. ಪ್ಯಾರಾಮೀಡಿಯನ್ ಈ ವರ್ಚುವಲ್ ಲೈನ್ಗೆ ಎಕ್ಸಾಕ್ಟ್ ಪ್ಯಾರಲಲ್ ಆಗಿರೋದು ಪ್ಯಾರಾಮೀಡಿಯನ್. ನೆಕ್ಸ್ಟ್ ಕೊರೋನಲ್. ಕೊರೋನಲ್ ಅಂತಂದ್ರ ಏನ್ ಡಿಫ್ರೆನ್ಸ್ ಇಲ್ಲ, ಇದು ಸಜೈಟಲ್ ಲೈಕ್ ಮೀಡಿಯನ್, ಇದು ಕೊರೋನಲ್. ಇದು ಇಕ್ಕು ಅಂದ್ರೆ 90 ಡಿಗ್ರಿ ಆಂಗಲ್ ಅಲ್ಲಿ ಕ್ರಾಸ್ ಮಾಡುತ್ತೆ, ಸಜೈಟಲ್ ಮತ್ತೆ ಕೊರೋನಲ್. ನೆಕ್ಸ್ಟ್ ಹಾರಿಜೆಂಟಲ್. ಹಾರಿಜೆಂಟಲ್ ಅಂತಂದ್ರೆ ಏನ್ ಅಂಬಲಿಕಲ್ ಯಾವಾಗಲೂ ಒಂದು ಪ್ಲೇನ್ ಇರ್ತದೆ, ಅದ್ರ ಏನ್ ಮಾಡುತ್ತೆ, ಬಾಡಿನ 2 ಪಾರ್ಟ್ಸ್ ಆಗಿ ಮಾಡುತ್ತೆ, ಮೇಲೆ ಮತ್ತೆ ಕೆಳಗೆ. ಅದ ಸುಪೀರಿಯರ್ ಮತ್ತೆ ಇನ್ಫೀರಿಯರ್. ಈ 4 ಪ್ಲೇನ್ಸ್ ಆಧಾರದ ಮೇಲೆ ಡಿಫ್ರೆನ್ಸ್ ಮಾಡ್ತಾರೆ, ಲೈಕ್ ಯಾವ ಪಾರ್ಟ್ ಏನು ಅಂತ ಹೇಳಿ. ಈಗ ಮೀಡಿಯನ್ ಅಂತಂದ್ರೆ ರೈಟ್ ಅಂತ ಲೆಫ್ಟ್ ಅಂತ, ರೈಟ್ ಮತ್ತೆ ಲೆಫ್ಟ್ ಅಂತ ಹೇಳಿ ಡಿವೈಡ್ ಮಾಡ್ತೈತಿ. ಅದ್ರಾಗ ಮತ್ ವಾಪಸ್ ಏನಂತಂದ್ರ ಲ್ಯಾಟ್ರಲ್ ಅಂಡ್ ಮೀಡಿಯಲ್. ಲ್ಯಾಟ್ರಲ್ ಮೀಡಿಯಲ್ ಅಂತಂದ್ರೆ ಮೀಡಿಯಲ್ ಅಂದ್ರೆ ಟುವರ್ಡ್ ದಿ ಮೀಡಿಯನ್ ಪ್ಲೇನ್, ಲ್ಯಾಟ್ರಲ್ ಅಂದ್ರೆ ಅವೇ ಫ್ರಮ್ ದಿ ಮೀಡಿಯನ್ ಪ್ಲೇನ್. ಇದು ಮತ್ತೆ ಇದು ನೆನ್ಪಿಟ್ಕೋ ಸಾಕ. ಪ್ಯಾರಾಮೀಡಿಯನ್. ಪ್ಯಾರಾಮೀಡಿಯನ್ ಅಂತಂದ್ರೆ ಮೀಡಿಯನ್ಗೆ ಪ್ಯಾರಲಲ್ ಆಗಿರ್ತತಿ. ಪ್ಯಾರಾಮೀಡಿಯನ್ ಮೀಡಿಯನ್ ಟು ಪ್ಯಾರಲಲ್, ಪ್ಯಾರಲಲ್ ಟು ಮೀಡಿಯನ್ ಪ್ಲೇನ್. ಕೊರೋನಲ್ ಒಳಗೆ ಏನ್ ಬರ್ತತಿ, ಫ್ರಂಟ್ ಬ್ಯಾಕ್ ಬರುತ್ತ. ಅದನ್ನ ನಾವು ಅನಾಟಮಿಕಲ್ ಒಳಗ ಎಂಟೀರಿಯರ್, ಪೋಸ್ಟೀರಿಯರ್ ಅಂತ ಬರುತ್ತೆ. ಹಾರಿಜೆಂಟಲ್ ಒಳಗ, ಹಾರಿಜೆಂಟಲ್ ಪ್ಲೇನ್ ಒಳಗ ಸುಪೀರಿಯರ್ ಅಂಡ್ ಇನ್ಫೀರಿಯರ್ ಅಂತ ಬರುತ್ತೆ. ಇದ್ರಾಗ ಒಂದೊಂದು ನಿಮ್ಗೆ ಎಕ್ಸಾಂಪಲ್ ಕೊಡ್ತಾ ಹೋದ್ರೆ ಗೊತ್ತಾಗುತ್ತೆ. ಮೀಡಿಯನ್ ಪ್ಲೇನ್ ಒಳಗ ಲ್ಯಾಟ್ರಲ್ ಮೀಡಿಯಲ್ ಅಂತಂದ್ರೆ ಇದು ಸಜಾಟಲ್ ಪ್ಲೇನ್ ರೈಟ್ ಲೆಫ್ಟ್. ಇದರಲ್ಲಿ ಲ್ಯಾಟ್ರಲ್ ಯಾವುದು, ಮೀಡಿಯಲ್ ಯಾವುದು? ಟುವರ್ಡ್ಸ್ ದಿ ಮೀಡಿಯನ್ ಪ್ಲೇನ್. ಟುವರ್ಡ್ಸ್ ದಿ ಮೀಡಿಯನ್ ಪ್ಲೇನ್ ಇಸ್ ಮೀಡಿಯಲ್. ಅವೇ ಫ್ರಮ್ ದಿ ಮೀಡಿಯನ್ ಪ್ಲೇನ್ ಇಸ್ ಲ್ಯಾಟ್ರಲ್. ಅಂದ್ರೆ ಈ ನಮ್ಮ ಈ ಹೃದಯದ ಭಾಗಕ್ಕ ಲ್ಯಾಟ್ರಲ್ ಅಲ್ಲಿ ಈ ಶೋಲ್ಡರ್ ಜಾಯಿಂಟ್ ಇದೆ ಅಂತ, ಲ್ಯಾಟ್ರಲಿ ಅಂತ ಅವೇ ಫ್ರಮ್ ದಿ ಮೀಡಿಯನ್ ಸ್ಟರ್ನಮ್. ಲೈಕ್ ಸ್ಟರ್ನಮ್ ಲ್ಯಾಟ್ರಲ್ ಭಾಗದಲ್ಲಿ ಶೋಲ್ಡರ್ ಜಾಯಿಂಟ್ ಇದೆ. ಶೋಲ್ಡರ್ ಜಾಯಿಂಟ್ ಮೀಡಿಯಲ್ ಸೈಡ್ ಸ್ಟರ್ನಮ್ ಬರ್ತದೆ. ಲೈಕ್ ಈ ರಿಲೇಷನ್ ಟು ಈಚ್ ಅದರ್, ಒಂದ್ ಪಾರ್ಟ್ಸ್ ಗೆ ರಿಲೇಟ್ ಆಗೋದ ಹಿಂಗ.
ಲೈಕ್ ಲ್ಯಾಟ್ರಲ್ ಮತ್ತೆ ಮೀಡಿಯಂ ಗೊತ್ತಾಯ್ತು, ಮೀಡಿಯಲ್ ಅಂತ ಗೊತ್ತಾಯ್ತು. ನೆಕ್ಸ್ಟ್ ಪ್ಯಾರಾಮೀಡಿಯನ್. ಪ್ಯಾರಾಮೀಡಿಯನ್ ಅಂತಂದ್ರೆ ಇದಕ್ಕ ಪ್ಯಾರಲಲ್ ಆಗಿರುವಂತದ್ದು ಪ್ಯಾರಾಮೀಡಿಯನ್. ಇಲ್ಲಿ ಏನ ಬರ್ತದಲ್ಲ, ಇಲ್ಲೊಂದು ಕ್ಲಾವಿಕಲ್ ಬರ್ತದೆ, ಮಿಡ್ ಕ್ಲಾವಿಕಲ್ ರೀಸನ್ ಅಂತ ಹೇಳಿ. ಈ ಮಿಡ್ ಕ್ಲಾವಿಕಲ್ ರೀಸನ್ ಇಲ್ಲಿರೋ ಏನೈತಲ್ಲ ಕ್ಲಾವಿಕಲ್ ಇದು ಸ್ಟರ್ನಮ್ಗೆ ಮಿಡ್ ಕ್ಲಾವಿಕಲ್, ಆಲ್ ದೀಸ್ ಆರ್ ಇನ್ ಪ್ಯಾರಲಲ್, ದೇ ಆರ್ ಇನ್ ಪ್ಯಾರಾಮೀಡಿಯನ್ ಅಂತ ಬರ್ತದೆ. ನೆಕ್ಸ್ಟ್ ಕೋರೋನಲ್ ಅಂತಂದ್ರೆ ಹೆಂಗ್ ಬರ್ತದೆ ಅಂದ್ರೆ, ಕೋರೋನಲ್ ಅಂದ್ರೆ ಮಿಡಲ್ ಒಳಗ ಎಕ್ಸಾಕ್ಟ್ ಕಟ್ ಆದ್ರೆ ಹೆಂಗ್ ಆಗ್ತೈತೆ ಅಂದ್ರೆ ಆಂಟೀರಿಯರ್ ಪೋಸ್ಟೀರಿಯರ್. ಈ ಆಂಟೀರಿಯರ್ ಅಂತಂದ್ರೆ ಹೆಂಗ್ ಗೊತ್ತಾಗ್ತದೆ ನಿಮ್ಗ? ಕಣ್ಣು, ಮೂಗು, ಬಾಯಿ ಇವೆಲ್ಲ ಆಂಟೀರಿಯರ್ ಪಾರ್ಟ್ಸ್ ಆಫ್ ದ ಬಾಡಿ. ಸ್ಕಲ್, ಬ್ಯಾಕ್ ಸೈಡ್ ಆಫ್ ದಿ ಸ್ಕಲ್, ಇದು ಪೋಸ್ಟೀರಿಯರ್ ಪಾರ್ಟ್ ಆಫ್ ದ ಬಾಡಿ. ಆಯ್ತಾ? ಲಂಬರ್ ವರ್ಟಿಬ್ರಾ ಅವೆಲ್ಲ ಪೋಸ್ಟೀರಿಯರ್ ಪಾರ್ಟ್ ಆಫ್ ದ ಬಾಡಿ. ಈ ರಿಬ್ಸ್ ಇನ್ ಅಬ್ಡೋಮಿನ್ ಇದೆಲ್ಲ ಆಂಟೀರಿಯರ್ ಪಾರ್ಟ್ ಹ್ಯೂಮನ್ ಬಾಡಿ. ಈ ತರ ಆಂಟೀರಿಯರ್ ಮತ್ತೆ ಪೋಸ್ಟೀರಿಯರ್ ಅಂತ ಡಿವೈಡ್ ಮಾಡ್ತಾರೆ. ಇದು ಕೋರೋನಲ್ ಪ್ಲೇನ್ ಇಂದ. ಹಾರಿಜೆಂಟಲ್ ಅಂತಂದ್ರೆ ಇಟ್ ಅಂಬಲಿಕಲ್ ಲೆವೆಲ್ ಒಳಗ ಹಾರಿಜನ್ ಪ್ಲೇನ್ ಇರ್ತದೆ. ಅದರ ಮೇಲ್ಗಡೆ ಅಂದ್ರೆ ಯಾವುದೇ ಸೆಕ್ಷನ್ಸ್ ಅಲ್ಲಿ ಆಗ್ಲಿ ಅದ್ರ ಮೇಲ್ ಬರೋದೆಲ್ಲ ಸುಪೀರಿಯರ್, ಕೆಳಗೆ ಬರೋದ್ರ ಇನ್ಫೀರಿಯರ್. ಬೆಸ್ಟ್ ನಿಮ್ಗೆ ಎಕ್ಸಾಂಪಲ್ ಅಂತಂದ್ರೆ ಸುಪೀರಿಯರ್ ವೆನಕವ, ಇನ್ಫೀರಿಯರ್ ವೆನಕವ ಅಂತ ಕೇಳಿರ್ತೀರಿ ಹಾರ್ಟ್ ಒಳಗಡೆ. ಹಾರ್ಟ್ ಒಳಗಂದ್ರೆ ಕೆಳಗಡೆಯಿಂದ ಬರುವಂತ ಬ್ಲಡ್ ನ ತಗೊಂಡ್ಬರೋದು ಇನ್ಫೀರಿಯರ್ ವೆನಕವ, ಮೇಲ್ಗಡೆಯಿಂದ ತಗೊಂಡ್ಬರೋದು ಸುಪೀರಿಯರ್ ವೆನಕವ. ಸುಪೀರಿಯರ್ ಅಂತಂದ್ರೆ ಮೇಲ್ಗಡೆದ, ಇನ್ಫೀರಿಯರ್ ಅಂದ್ರೆ ಕೆಳಗಡೆ. ಇಷ್ಟ, ಜಾಸ್ತಿ ಏನು ಕನ್ಫ್ಯೂಸ್ ಹಾಕೋಬೇಡ್ರಿ ಸ್ಟೂಡೆಂಟ್ಸ್. ಸೋ ಮಚ್.